ಅಂತ ಒಂದು ಕ್ರೂರವಾದಂತಹ ಮನಸ್ಥಿತಿ ತಂದೆಗೆ ಬರ್ಬೇಕಾದ್ರ ಹೆತ್ತ ಕರಳು ಅನ್ನದೇ ಈ ಒಂದು ಜಾತಿ ವ್ಯವಸ್ಥೆ ಎಷ್ಟು ಕ್ರೂರ ಆಗಿದೆ ಇವತ್ತಿನ ಸಮಾಜದಲ್ಲಿ. ರಾಜಾರಾಮ್ ಮೋಹನ್ ರಾಯ್ ಸತಿ ಪದ್ಧತಿ ವಿರುದ್ಧ ಹೋರಾಟ ಮಾಡಿದ್ರು. ಮಹಿಳೆಯರ ಹೆಣ್ಮಕ್ಳು ಶಿಕ್ಷಣ ಸಿಗಬೇಕಂತಂದ್ರು ಈಶ್ವರ್ ವಿದ್ಯಾಸಾಗರ್, ಜ್ಯೋತಿಬಾ ಫುಲೆ ಇವರೆಲ್ಲ ಹೋರಾಟ ಮಾಡಿದ್ದು ಇವತ್ತ ಇವರು ಕನಸು ನನಸಾಗ್ಬೇಕು. ಇವತ್ತ ಅವರು ಆದ್ರ ಇವತ್ತ ಪುನಃ ನಾವೇನದ ಹಿಂದೆ ಹೋಗ್ತಾ ಇದ್ದೇವು. ಎಲ್ಲರೂ ಸಮಾನರು. ಆಮೇಲೆ ಬಸವಣ್ಣರು 12ನೇ ಶತಮಾನ ಹೋರಾಡಿ ಅದನ್ನ ಎಲ್ಲರೂ ಸಮಬಾಳು ಸಮಪಾಲು ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಟುಕೊಂಡು ಈ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಲಕ್ ಹೋದ್ರು. ಅವ್ರನ್ನೇ ಬೆನ್ನಟ್ಟಿಕೊಂಡು ಬಸವಣ್ಣವರು ಹೊಡೆದ್ರು. ರಾಜಕೀಯ ಪಕ್ಷಗಳು ಹಿಂದೂ ರಾಷ್ಟ್ರ ಅಂತ ಹೇಳಿ ಬಡ್ಕೋತಾರೆ. ಇವಾಗ ಇಲ್ಲಿ ಸತ್ತವರು ಹಿಂದೂನೇ, ಆಕೆ ಗಂಡ ಕೂಡ ಹಿಂದೂನೇ, ಬಟ್ ಇಲ್ಲಿ ಧರ್ಮ ಬರ್ಲಿಲ್ಲ, ಇಲ್ಲಿ ಜಾತಿ ಬತ್ತು. ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಒಂದು ಮರ್ಯಾದೆ ಹತ್ಯೆ ಆಯಿತು. ಮಾನ್ಯ ಅಂತ ಹುಡುಗಿ, ಹಿಂದೂ ಹುಡುಗಿ, ಕೆಳವರ್ಗದ ಹುಡುಗ ಪ್ರೀತಿ ಮಾಡಿದಾನಂತ ಹೇಳಿ ಗರ್ಭಿಣಿ ಮಗಳು ಸ್ವತಃ ತಂದೆನೇ ಮಗಳನ್ನು ಕೊಂದು ಹಾಕಿದಾನೆ. ಅಂತ ಒಂದು ಕ್ರೂರವಾದಂತಹ ಮನಸ್ಥಿತಿ ತಂದೆಗೆ ಬರ್ಬೇಕಾದ್ರ ಹೆತ್ತ ಕರಳು ಅನ್ನದೇ ಈ ಒಂದು ಜಾತಿ ವ್ಯವಸ್ಥೆ ಎಷ್ಟು ಕ್ರೂರ ಆಗಿದೆ ಇವತ್ತಿನ ಸಮಾಜದಲ್ಲಿ. ಈ ಮನುಸ್ಮೃತಿ ಏನದಲ್ಲ ಈ ನಮ್ಮ ಸಮಾಜದಲ್ಲಿ ಎಷ್ಟು ಅವನಿಗೆ ಒತ್ತಾಯನ್ನ ಒತ್ತಿಸಬಹುದು ಬಂದಿರಬೇಕು ಅನ್ನೋದನ್ನ ನೋವಿನ ಸಂಗತಿ. ಹಿಂದೆ ಎಷ್ಟೋ ಇವತ್ತ ಸ್ವತಂತ್ರ ಸಿಕ್ತು, 79ನೇ ಸಾಲು ಇಡ್ತಾ ಇದ್ದೇವೆ ನಾವು. ರಾಜಾರಾಮ್ ಮೋಹನ್ ರಾಯ್ ಸತಿ ಪದ್ಧತಿ ವಿರುದ್ಧ ಹೋರಾಟ ಮಾಡಿದ್ರು. ಮಹಿಳೆಯರ ಹೆಣ್ಮಕ್ಳು ಶಿಕ್ಷಣ ಸಿಗಬೇಕಂತಂದ್ರು ಈಶ್ವರ್ ವಿದ್ಯಾಸಾಗರ್, ಜ್ಯೋತಿಬಾ ಫುಲೆ ಇವರೆಲ್ಲ ಹೋರಾಟ ಮಾಡಿದ್ದು ಇವತ್ತ ಇವರು ಕನಸು ನನಸಾಗ್ಬೇಕು. ಇವತ್ತ ಅವರು ಆದ್ರ ಇವತ್ತ ಪುನಃ ನಾವೇನದ ಹಿಂದೆ ಹೋಗ್ತಾ ಇದ್ದೇವು. ಇವತ್ತ ಹೆಣ್ಮಕ್ಳಿಗೆ ನಾಶ ಮಾಡುವಂತ ಒಂದ್ ಕಡೆ ಅತ್ಯಾಚಾರ, ಇನ್ನೊಂದು ಕಡೆ ಜಾತಿ ಹೆಸರಿನಲ್ಲಿ ಮಹಿಳೆಯರನ್ನ ಕೊಲೆ ಮಾಡುವಂತದ್ದು. ಅದೇ ಒಬ್ಬ ಮೇಲ್ವರ್ಗದವ ಒಂದು ಹುಡುಗಿನಾದ್ರ ಮಾಡ್ತಿದ್ರ ಇವರು ಹುಡುಗಿ ಅಂತ ಹೇಳಿ ಮೇಲ್ವರ್ಗದವ ಕೆಳವರ್ಗದ ಹುಡುಗಿ ಆದ್ರ ಮ್ಯಾರೇಜ್ ಆದ್ರ ಅಂತ ಒಂದು ಅನಾಹುತ ಆಗ್ತಿತ್ಲ. ಆದ್ರ ಹುಡುಗಿಗೆ ಕೆಳವರ್ಗದವ ಆಗ್ಯಾನಂತ ಹೇಳಿ ಹಿಂಸೆ ಮಾಡಿ ಕೊಲೆ ಮಾಡಿದ್ದಾರೆ. ಮತ್ತೆ ಅವ್ರ ತಂದೆ ತಾಯಿಗಳಿಗೆ ಕೂಡ ಅಟ್ಯಾಕ್ ಮಾಡಿದಾರಂತೆ. ಇವತ್ತು ಇವರಿಗೆ ನಿದರ್ಶನವಾದಂತ ಶಿಕ್ಷೆ ಒದಗಿಸ್ಬೇಕು. ಇಂತ ಘಟನೆ ಮುಂದೆ ಆಗಬಾರ್ದು. ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳು, ಸರ್ಕಾರ ಇದಕ್ಕ ಹೋರಾಟಗಳನ್ನ ಮಾಡ್ಬೇಕು. ಈ ಕಡೆ ಹೆಣ್ಮಕ್ಳು ಹೋರಾಟ, ಎಲ್ಲರೂ ಹೋರಾಟ ಮಾಡಬೇಕು, ಪ್ರಜ್ಞಾವಂತರು. ಸರ್ಕಾರ ಕೂಡ ಇದಕ್ಕ ನಿದರ್ಶನವಾದಂತಹ ಏನಂತಾರ ಶಿಕ್ಷೆ ಒದಗಿಸ್ಬೇಕಂತ ಹೇಳಿ ನಾನು ಇಡೀ ಮಹಿಳಾ ಒಂದು ವರ್ಗದ ಪರವಾಗಿ ಕೇಳ್ತಾ ಇದ್ದೀವಿ. ನಾವು ಗಿರೀಶ್ ಕಲ್ಗಟ್ಟಿ, ವಿಜಯಪುರ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಮಾತಾಡೋದು. ಆಕ್ಚುಲಿ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಮಾನವ ಕುಲಕ್ಕೆ ಇದೊಂದು ಒಂದು ಕಳಂಕ ತರುವಂತ ವಿಷಯ. ಯಾಕಂದ್ರೆ ಮಾನವ ಹುಟ್ಟುವಾಗ ಯಾವುದು ಜಾತಿ ಧರ್ಮ ಯಾವುದನ್ನು ಉಚ್ಚ ಕೀಳ ಯಾವುದನ್ನು ಕಟ್ಕೊಂಡು ಬಂದಿರಂಗಿಲ್ಲ. ಹುಟ್ಟಿದ ಮೇಲೆ ಇವೆಲ್ಲ ಹೊರಗೆ ಬರ್ತಾವ. ಅದು ತಪ್ಪು ಈ ಸಮಾಜದಲ್ಲಿ ಇರ್ತಕ್ಕಂಥ ನಡವಳಿಕೆ. ಹಿಂದಕ್ಕಾದರೂ SC ST ಏನೈತಲ್ಲ, ನಾವು ಸ್ವತಂತ್ರ ಪೂರ್ವದಲ್ಲಿ ಆ SC ST ಅವ್ರು ಯಾವ ರೀತಿ ನಡೆಸುತ್ತಿದ್ರೆ ಅದು ಆಕ್ಚುಲಿ ಅಂಬೇಡ್ಕರ್ ಅವರು ಅದನ್ನ ಎಲ್ಲರೂ ಸಮಾನರು. ಆಮೇಲೆ ಬಸವಣ್ಣರು 12ನೇ ಶತಮಾನ ಹೋರಾಡಿ ಅದನ್ನ ಎಲ್ಲರೂ ಸಮಬಾಳು ಸಮಪಾಲು ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಟುಕೊಂಡು ಈ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಲಕ್ ಹೋದ್ರು. ಅವ್ರನ್ನೇ ಬೆನ್ನಟ್ಟಿಕೊಂಡು ಬಸವಣ್ಣವರು ಹೊಡೆದ್ರು. ಅದೇ ಉದ್ದೇಶ ಇಟ್ಕೊಂಡು ಈಗ ಇನ್ನಾದ್ರೂ ಇಂಥ ಒಂದು 21ನೇ ಶತಮಾನಕ್ಕೆ ಬಂದರೂ ಕೂಡ ಈ ಜಾತಿ ಧರ್ಮ ಮತ ಪಂಥ ಅನ್ನುವುದು ಯಾವುದೋ ಒಂದು ತಾರತಮ್ಯಕ್ಕೆ ಅತಿಯಾಗಿ ಬೆಳೆದು ನಿಂತಿದೆ. ನವ ಜೋಡಿಗಳು ಒಂದಾದ ಮೇಲೆ ಆ ತಂದೆಗೆ ಗುರುತಾದ್ಮೇಲೆ ಆ ಹಸುಗೂಸಿನಲ್ಲಿ ಬೆಳಿತಕ್ಕಂಥ 7 ತಿಂಗಳ ಕೂಸಿನ ಜೊತೆಗೆ ತಾಯಿಯನ್ನೇ ಹೊಡೆದು ಬಿಟ್ಟನ. ಇದು ಒಂದು ಮಾನವ ಕುಲಕ್ಕೆ ಒಂದು ಕಳಂಕ ಅಂತ ಹೇಳಕ ನಾವು ಇಷ್ಟಪಡ್ತೀವಿ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಮಾನ್ಯ ಅನ್ನುವ ಒಬ್ಬ ಹೆಣ್ಣು ಮಗಳು ಮರ್ಯಾದೆ ಹತ್ಯೆ ಅಂತ ಹೇಳಿ ಏನು ಬಿಂಬಿಸಿದ್ರು. ಈ ಒಂದು ಮರ್ಯಾದೆ ಹತ್ಯೆ ಯಾತಕ್ಕಾಯ್ತು? ಸ್ವಂತ ಮಗಳನ್ನೇ ಕೊಲ್ಲುವಂತ ಒಂದು ಪರಿಸ್ಥಿತಿ ಸಮಾಜ ನಮ್ದಾಗಿದೆ. ಸೊ ಇಂಥ ಒಂದು ಸಮಾಜ ನಮಗೆ ಬೇಕಾಗಿದೆನಾ ಅಂತ ಒಂದು ಪ್ರಶ್ನೆ ಹುಟ್ಟುತ್ತೆ. ಯಾಕಂದ್ರೆ ಸ್ವಂತ ಮಗಳನ್ನೇ ಕೊಂದುತ್ತಾರಂದ್ರೆ ಅವರ ಮನಸ್ಸು ಎಷ್ಟು ಜಾತಿ ವಿಷ ಬೀಜ ಎಷ್ಟು ಬಿತ್ತಿರಬಹುದು ಅಲ್ಲಿ. ಹಿಂಗಾಗಿ ಒಬ್ಬ ದಲಿತ ಯುವಕನ ಮದುವೆ ಆಗಿದ್ದಕ್ಕೆ ಆ ವಿವೇಕನ ದೊಡ್ಡ ಮನೆಯನ್ನು ಯುವಕ
ಪ್ರಜ್ಞಾವಂತ ವಿದ್ಯಾವಂತ ಹುಡುಗ ಆಕೆಯನ್ನು ಮದುವೆ ಆದ್ಮೇಲೆ ಆಕೆ 7 ತಿಂಗಳ ಗರ್ಭಿಣಿ ಅನ್ನೋ ಒಂದು ಯೋಚನೆ ಮಾಡಿಯೂ ಕೂಡ ಅದನ್ನ ಲೆಕ್ಕಿಸದೆ ಅವರಪ್ಪ ಅವಳ ಒಂದು ಕೊಡ್ಲಿಯಿಂದ ಮಚ್ಚಿಂದ ಕೊಳ್ತಾನಂದ್ರೆ ಸೊ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ? ಈ ಒಂದು ಜಾತಿ ಅನ್ನೋದು ಇದು ಯಾವಾಗ ಹೋಗುತ್ತೆ? ಆ ರಾಜಕೀಯ ಪಕ್ಷಗಳು ಹಿಂದೂ ರಾಷ್ಟ್ರ ಅಂತ ಹೇಳಿ ಬಡ್ಕೋತಾರೆ. ಇವಾಗ ಇಲ್ಲಿ ಸತ್ತವರು ಹಿಂದೂನೇ, ಆಕೆ ಗಂಡ ಕೂಡ ಹಿಂದೂನೇ, ಬಟ್ ಇಲ್ಲಿ ಧರ್ಮ ಬರ್ಲಿಲ್ಲ, ಇಲ್ಲಿ ಜಾತಿ ಬಂತು. ಯಾವುದೋ ಒಂದು ಪ್ರಕರಣದಲ್ಲಿ ಧರ್ಮ ಹುಡುಕುತ್ತಾರೆ, ಇಲ್ಲಿ ಜಾತಿ ಕೂಡ ನೋಡ್ತಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಜಾತಿ ನಡುವೆ ಇಲ್ಲಿ ಸಂಘರ್ಷಗಳಾಗಿ ಒಬ್ಬ ಮುಗ್ಧ ಹೆಣ್ಮಗಳನ್ನ ಇಲ್ಲಿ ಅವರ ಹೆತ್ತ ತಂದೆನೇ ಕೊಳ್ತಾನಂತಂದ್ರೆ ಇಷ್ಟು ಒಂದು ಸಮಾಜ ಒಂದು ದುಸ್ಥಿತಿಗೆ ಹೋಗಿದೆ ಇಲ್ಲಿ. ಸೊ ಈ ಒಂದು ಜಾತಿ ವ್ಯವಸ್ಥೆ ಹೋಗ್ಬೇಕಾಗಿದೆ. ಈ ಜಾತಿ ವ್ಯವಸ್ಥೆ ಹೋಗ್ಬೇಕಂತಂದ್ರೆ ಎಲ್ಲ ಪ್ರಜ್ಞಾವಂತರು ನಾಗರಿಕರು ಇದನ್ನ ಬಹಳ ಇದರಿಂದ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆ ಈ ತರ ಒಂದು ಆಗ್ತದೆ, ಮರ್ಯಾದೆ ಹತ್ತುಗಳು ಯಾಕೆ ಆಗ್ತಾ ಇದೆ? ಇಷ್ಟೆಲ್ಲ ಮದ್ವೆ ಆದ್ಮೇಲೂ ಒಪ್ಕೋಬೇಕು. ಎರಡೂ ಒಂದು ಕುಟುಂಬಗಳು ಈ ಒಂದು ಮದುವೆಯನ್ನು ಒಪ್ಕೊಂಡು ಅವ್ರಿಗೆ ಒಂದು ಸಂಸಾರ ಮಾಡಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಇಲ್ಲಿ ತಿಳಿದವರು ದೊಡ್ಡವರು ಬುದ್ಧಿವಂತ ತಂದೆ ತಾಯಿಗಳೇ ಈ ತರ ಮಾಡಿದ್ರೆ ಮಕ್ಕಳ ಪರಿಸ್ಥಿತಿ ಏನಾಗಬಹುದು? ಆ ಒಂದು 17 ವಯಸ್ಸಿನ ಮಾನ್ಯ ಹುಡುಗಿ ಈ ತರ ಒಂದು ಹಲ್ಲೆಗೈದು ಕೊಲೆ ಮಾಡಿದ್ರೆ ಅಂದ್ರೆ ಇದು ನಿಜವಾಗ್ಲೂ ಸಮಾಜದಲ್ಲಿ ಒಂದು ಘಾತಕದ ವಿಷಯ ಅಂತ ನಾನು ಹೇಳ ಬಯಸ್ತೀನಿ. ಭೋಗೇಶ್ ಸೋಲಾಪುರ್. ಒಬ್ಬ ದಲಿತ ಯುವಕನಿಗೆ ಅತಿ ಪ್ರೀತಿಯಿಂದ ಮದುವೆ ಆದಂತ ಒಂದು ಆ ಹುಡುಗಿಯ ತಂದೆ ಪ್ರೆಗ್ನೆಂಟ್ ಅದಾಳಂದ್ರೂ ಕೂಡ ಅವನಿಗೆ ಅಮಾನವೀಯತೆ ಇಟ್ಟುಕೊಂಡು ಇವತ್ತು ಒಬ್ಬ ದಲಿತನಿಗೆ ಮದ್ವೆ ಆಗ್ಯಾಳ ತಂದ ಕಿಶಿಂದ ಅಕ್ಕಿನ ಕೊಲೆ ಮಾಡುವಂತ ಒಂದು ಹೀನಾಯ ಮನಸ್ಸು ಸ್ಥಿತಿ, ತಮ್ಮ ಸ್ವಂತ ಮಗಳಿಗೆ ಜೀವ ಹೊಡಿಯಂತ ಕೆಲಸ ಈ ದೇಶನಾಗ ನಡೀತಾವಪ್ಪ ಅಂದ್ರ ಜಾತಿವಾದಿಗಳು ಎಲ್ಲಿ ಎಷ್ಟರ ಮಟ್ಟಿಗೆ ಇವರು ಕೆಲಸ ಕಾರ್ಯಗಳನ್ನು ಮಾಡ್ಲಾತಾರ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಈ ರಾಜ್ಯದಾಗ ಒಳ್ಳೆ ಈ ಜಾತೀಯತೆ ನಡಿಲಾರಂತ ವ್ಯವಸ್ಥೆಯನ್ನು ಅವರಿಗೆ ನೀವು ಪನಿಷ್ಮೆಂಟ್ ಮಾಡಿದ್ರೆ ಮುಂದೆ ಆಲಾರದಂತ ವ್ಯವಸ್ಥೆಗಳು ಅಕ್ಕವ ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಹೇಳಾಕ್ತೀನಿ. ನನ್ನ ಹೆಸರು ಸೋಮುರಣದೇವಿ, ಸತ್ಯಶೋಧಕ ಡಾಕ್ಟರ್ ಅಣ್ಣಾಭಾವ್ ಸಾಠೆ ಸಂಘಟನಾ ಸಮಿತಿಯ ಸಂಸ್ಥಾಪಕತೆ. ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಸುರಕ್ಷಿತವಾಗಿಲ್ಲ. ಜಾತೀಯತೆ ಇವತ್ತಿಗೂ ಕೂಡ ಪ್ರತಿ ಮನಸ್ಸಿನಲ್ಲಿದೆ ಅನ್ನುವಂಥದ್ದನ್ನು ನಾವು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕಾದಂಥ ವಿಷಯ. ಇಂಥ ಹತ್ಯೆಗಳು ಇತ್ತೀಚಲಾಗಿ ಕಡಿಮೆ ಆಗ್ಬೇಕಾಗಿತ್ತು. ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದ್ರು, ಸಂವಿಧಾನ ಬಂದು ಸುಮಾರು ವರ್ಷಗಳಾದ್ರೂ ಕೂಡ ಇವತ್ತಿಗೂ ಕೂಡ ಈ ಹೆಣ್ಣು ಮಕ್ಕಳು ಬೇರೆ ಜಾತಿಯವ್ರನ್ನ ಮದುವೆ ಆದಾಗ ಇಡೀ ಕುಟುಂಬವೇ ಸೇರಿ ಅವ್ರನ್ನ ಹತ್ಯೆ ಮಾಡುವಂತ ಈ ಪ್ರವೃತ್ತಿ ಇಲ್ಲಿವರೆಗೂ ನಡೆದುಕೊಂಡು ಬಂದಿರುವಂಥದ್ದು ನಮ್ಮ ದೇಶದ ದುರ್ದೈವ ಅಂತ ಹೇಳಿ ಈ ಮೂಲಕ ಹೇಳ್ಬೋದಾಗಿದೆ. ಇಡೀ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಕಠಿಣಾತಿ ಕಠಿಣ ಶಿಕ್ಷೆಯನ್ನ ನೀಡಬೇಕು. ಮುಂದೆ ಕೂಡ ಈ ತರ ಪ್ರಕರಣಗಳು ಮರುಕಳಿಸದಂತೆ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ, ವಿಶೇಷವಾಗಿ ಪೊಲೀಸ್ ಇಲಾಖೆ ಇಂಥ ಅಂತರ್ಜಾತಿ ಮತ್ತು ಅಂತರ್ಧರ್ಮೀಯ ವಿವಾಹಗಳಾದಾಗ ನೆಗ್ಲೆಕ್ಟ್ ಮಾಡುವಂತ ಪ್ರವೃತ್ತಿ ಸಾಕಷ್ಟು ಇದ್ದಿದ್ರಿಂದ ಆ ತರದ ಘಟನೆಗಳು ತಮ್ಮ ಗಮನಕ್ಕೆ ಬಂದಾಗ ಕೂಡ ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಸೂಕ್ತ ಭದ್ರತೆ ನೀಡುವಂತ ವ್ಯವಸ್ಥೆ ಕೂಡ ಆಗ್ಬೇಕಂತ ಹೇಳಿ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ಚನ್ನು ಕಟ್ಟಿಮನಿ. ಹುಬ್ಬಳ್ಳಿಯಲ್ಲಿ ನಡೆದಂತ ಮರ್ಯಾದೆಗೇಡ ಹತ್ಯೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಕೃತ್ಯ. ಇದನ್ನ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರು ವಿರೋಧಿಸಲೇಬೇಕು. ಇವತ್ತ ಇಡೀ ಸಮಾಜದಲ್ಲಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಬಂದು 77 ವರ್ಷ ಗತಿಸಿದ್ರು ಕೂಡ ಒಬ್ಬರನ್ನೊಬ್ಬರು ಇಷ್ಟಪಡೋದಾಗ್ಲಿ, ಒಂದು ಸಮಾನತೆ ಆಗ್ಲಿ, ಸ್ವಾತಂತ್ರ್ಯ ಆಗ್ಲಿ, ಇವೆಲ್ಲವೂ ಸಂವಿಧಾನದಲ್ಲಿ ಲಿಖಿತ ಆಗಿದಾವ್. ಆದ್ರೆ ಸಮಾಜದ ಕಾರ್ಯರೂಪದಲ್ಲಿ ಇವತ್ತು ಜಾತಿ ವ್ಯವಸ್ಥೆ, ಈ ಜಾತಿಯ ಬೇರುಗಳು ಇನ್ನೂ ಆಳಕ್ಕಿಳಿತದವು. ಇದು ಅತ್ಯಂತ ನೋವಿನ ವಿಷಯ. ಇವತ್ತ ವಿದ್ಯಾರ್ಥಿ ಯುವಜನರು ಹೆಚ್ಚು ಈ ಪ್ರಜಾತಾಂತ್ರಿಕ ಮೌಲ್ಯಗಳನ್ನ ಅರ್ಥ ಮಾಡ್ಕೋಬೇಕು. ಇಂಥ ಕೃತ್ಯಗಳನ್ನ ನಾವು ಪ್ರತಿಯೊಬ್ಬರು ವಿರೋಧಿಸ್ಬೇಕು. ಯಾಕಂದ್ರೆ ಮುಂದಿನ ಸಮಾಜದಲ್ಲಿ ಒಂದು ಸಮಾನತೆ ಬರಬೇಕಾದ್ರೆ ಇವೆಲ್ಲವೂ ಬೇಕು. ಆದ್ರೆ ಇವತ್ತ ಕೇವಲ ವಿವಾಹನ ಒಂದೇ ಒಂದು ಕಾರಣಕ್ಕಾಗಿ ಕೊಲೆ ಮಾಡತಕ್ಕಂಥದ್ದು ಇದು ಅತ್ಯಂತ ಅನಾಗರಿಕ ಸಮಾಜದ ಕೃತ್ಯ. ಇದನ್ನ ನಾವು ಬಹಳ ತೀವ್ರವಾಗಿ ಖಂಡಿಸ್ತೇವೆ.